4+1 ರಾಜ್ಯ ಅಚ್ಚರಿ ಫಲಿತಾಂಶ. ಪಶ್ಚಿಮ ಬಂಗಾಳದಲ್ಲಿ ನೆಕ್ ಟು ನೆಕ್ ಫೈಟ್. ತಮಿಳುನಾಡಿನಲ್ಲಿ ಟಿವಿಕೆ ಅಬ್ಬರ. ಅಸ್ಸಾಂ ಪುದುಚೇರಿ ಬಿಜೆಪಿ ಪಾಲು. ಕೇರಳದಲ್ಲಿ ಯುಡಿಎಫ್ಗೆ ಭರ್ಜರಿ ಜಯ. ದೇಶದ ರಾಜಕಾರಣದಲ್ಲಿ ಈಗ 4+1 ರಾಜ್ಯಗಳಂತೆ ಸದ್ದು. ಸೆಮಿಫೈನಲ್ ಎಂದೇ ಕರೆಯಲ್ಪಡುತ್ತಿರುವ ಈ ಚುನಾವಣಾ ಕಣದಲ್ಲಿ ಅಚ್ಚರಿಯ ಫಲಿತಾಂಶಗಳು ಹೊರಬೀಳುತ್ತಿವೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಮತ್ತು ಮೋದಿ ನಡುವೆ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಟಿವಿಗೆ ಅಬ್ಬರ ಜೋರಾಗಿದೆ. ಅಸ್ಸಾಂ ಮತ್ತು ಕೇರಳದ ಕಥೆ ಏನು? ಬನ್ನಿ ಆ ಕುರಿತ ಅನಲಿಟಿಕ್ಸ್ ಸ್ಟೋರಿಯನ್ನ ನೋಡೋಣ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮೊದಲನೆಯದಾಗಿ ಕಿಚ್ಚು ಹಚ್ಚಿರೋದು ಪಶ್ಚಿಮ ಬಂಗಾಳ. ಇಲ್ಲಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ಅಸ್ಮಿತೆಯ ಹೋರಾಟ ನಡೀತಾ ಇದೆ. ಕಳೆದ ಬಾರಿಗಿಂತ ಈ ಬಾರಿ ಬಿಜೆಪಿ ತನ್ನ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಂಡಿದೆ. ಟಿಎಂಸಿಯ ಭದ್ರಕೋಟೆಯಲ್ಲೇ ಬಿಜೆಪಿ ಸದ್ದು ಮಾಡ್ತಿದೆ. ಗ್ರಾಮೀಣ ಭಾಗದಲ್ಲಿ ಮಹಿಳಾ ಮತದಾರರು ಯಾರ ಕೈ ಹಿಡಿಯುತ್ತಾರೆ ಎಂಬುದರ ಮೇಲೆ ದೀದಿಯ ಭವಿಷ್ಯ ನಿರ್ಧಾರವಾಗಲಿದೆ. ಇಲ್ಲಿ ಯಾರೇ ಗೆದ್ರೂ ಅಂತರ ಮಾತ್ರ ಬಹಳ ಕಡಿಮೆ ಇರಲಿದೆ. ಇನ್ನ ದಕ್ಷಿಣದತ್ತ ಬರೋದಾದ್ರೆ ತಮಿಳುನಾಡಿನಲ್ಲಿ ಈ ಬಾರಿ ಡಿಎಂಕೆ ಮತ್ತು ಎಐಡಿಎಂಕೆ ನಡುವಿನ ಸಾಂಪ್ರದಾಯಿಕ ಫೈಟ್ಗೆ ಎಂಟ್ರಿ ಕೊಟ್ಟಿರೋದು ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ. ಯುವ ಮತದಾರರು ವಿಜಯ್ ಅವರತ್ತ ಮುಖ ಮಾಡಿರೋದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ವಿಜಯ್ ಅವರ ಎಂಟ್ರಿ ಯಾರ ವೋಟ್ ಬ್ಯಾಂಕ್ಗೆ ಕತ್ತರಿ ಹಾಕಲಿದೆ? ಡಿಎಂಕೆಯ ಆಡಳಿತ ವಿರೋಧಿ ಅಲೆ ಇವರಿಗೆ ಪ್ಲಸ್ ಆಗುತ್ತಾ? ಇದು ಈ ಬಾರಿಯ ಬಿಗ್ ಸರ್ಪ್ರೈಸ್ ಆಗುವ ಲಕ್ಷಣ ಎದ್ದು ಕಾಣ್ತಿದೆ. ಯಾಕಂದ್ರೆ ಈಗಾಗಲೇ ವಿಜಯ್ ಅವರ ಟಿವಿಕೆ ಪಕ್ಷ 97 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಜೊತೆಗೆ ಮ್ಯಾಜಿಕ್ ನಂಬರ್ನ ಸನಿಹಕ್ಕೆ ಮುನ್ನುಗ್ಗುತ್ತಿದೆ. ಆದ್ರೆ ಆಡಳಿತಾರೂಢ ಡಿಎಂಕೆ 50 ಮತ್ತು ಎಐಡಿಎಂಕೆ 69 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿವೆ. ಹೀಗಾಗಿ ಒಂದೊಮ್ಮೆ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ ಅಂದ್ರೆ ಅವರು ಯಾರ ಜೊತೆ ದೋಸ್ತಿ ಮಾಡ್ಕೊಂತಾರೆ ಅನ್ನೋ ಕುತೂಹಲ ಗರಿಗೆದರಿದೆ. ಇನ್ನ ಕೇರಳದಲ್ಲಿ ಪ್ರತಿ ಬಾರಿ ನಡೆಯುವ ಆಲ್ಟರ್ನೇಟಿವ್ ಗೌರ್ಮೆಂಟ್ ಸಂಪ್ರದಾಯ ಈ ಬಾರಿಯೂ ಮರುಕಳಿಸುವ ಮುನ್ಸೂಚನೆ ಸಿಕ್ಕಿದೆ. ಎಲ್ಡಿಎಫ್ ಸರ್ಕಾರದ ವಿರುದ್ಧದ ಅಸಮಾಧಾನ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ವರದಾನವಾಗಿದೆ. ರಾಹುಲ್ ಗಾಂಧಿ ಫ್ಯಾಕ್ಟರ್ ಮತ್ತು ಆಡಳಿತ ವಿರೋಧಿ ಅಲೆ ಯುಡಿಎಫ್ಗೆ ಭರ್ಜರಿ ಲೀಡ್ ತಂದುಕೊಡುವ ಸಾಧ್ಯತೆ ಇದೆ. ಈಗಾಗಲೇ ಯುಡಿಎಫ್ 94 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದರೆ ಆಡಳಿತಾರೂಢ ಎಲ್ಡಿಎಫ್ ಕೇವಲ 41 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಇದನ್ನು ನೋಡಿದ್ರೆ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಗದ್ದುಗೆ ಹಿಡಿಯೋದು ಫಿಕ್ಸು. ಈ ಕಡೆ ಈಶಾನ್ಯ ಭಾರತ ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಬಿಜೆಪಿಯ ಹವಾ ಮುಂದುವರೆದಂತಿದೆ. ಅಸ್ಸಾಂನಲ್ಲಿ ಹಿಮಂತ್ ಬಿಶ್ವ ಶರ್ಮಾ ಅವರ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್ ಮತ್ತು ಅಭಿವೃದ್ಧಿ ಮಂತ್ರ ಬಿಜೆಪಿಯನ್ನ ಸೇಫ್ ಝೋನ್ ನಲ್ಲಿಟ್ಟಿದೆ. ವಿರೋಧ ಪಕ್ಷಗಳ ಮೈತ್ರಿ ಇಲ್ಲಿ ಮಂಕಾದಂತೆ ಕಂಡುಬರುತ್ತಿದೆ. ಇದೇ ರೀತಿ ಪುದುಚೇರಿಯಲ್ಲೂ ಎನ್ಡಿಎ ಮೈತ್ರಿಕೂಟ ತನ್ನ ಹಿಡಿತ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. ಆಡಳಿತಾರೂಢ ಮೈತ್ರಿಗೆ ಇಲ್ಲಿ ದೊಡ್ಡ ಸವಾಲುಗಳು ಎದುರಾದಂತೆ ಕಾಣುತ್ತಿಲ್ಲ. ಹೀಗಾಗಿ ಅಸ್ಸಾಂ ಮತ್ತು ಪುದುಚೇರಿಗಳಲ್ಲಿ ಎನ್ಡಿಎ ಮಿತ್ರಕೂಟ ಗದ್ದುಗೆ ಹಿಡಿಯೋದು ಫಿಕ್ಸು. ಒಟ್ಟಿನಲ್ಲಿ 4+1 ರಾಜ್ಯಗಳ ಫಲಿತಾಂಶ ಮುಂದಿನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಬಂಗಾಳದ ಜಿದ್ದಾಜಿದ್ದಿ, ತಮಿಳುನಾಡಿನ ವಿಜಯ್ ಅಬ್ಬರ, ಕೇರಳದಲ್ಲಿ ಕಾಂಗ್ರೆಸ್ ಪುನಶ್ಚೇತನ ಇವೆಲ್ಲವೂ ಭಾರತೀಯ ರಾಜಕಾರಣದ ಹೊಸ ಮುಖವನ್ನ ತೆರೆದಿಟ್ಟಿವೆ. ಫಲಿತಾಂಶಕ್ಕೂ ಮುನ್ನ ಹೊರಬಿದ್ದಿರೋ ಈ ಟ್ರೆಂಡಿಂಗ್ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.